ನಾನು ನಿಮಗೆ ಪಟ್ಟಿನೂ ಕೊಡ್ತೀನಿ, ದಯವಿಟ್ಟು ತಗೊಳ್ಳಿ ಈ ಪಟ್ಟಿನ. ಈ ಪಟ್ಟಿ ಕೊಡ್ತೀನಿ ನಿಮಗೆಲ್ಲ ಪ್ರಿಂಟ್ ಹಾಕಿ. ಫಸ್ಟ್ ಸತ್ತಿದ್ದು ಪೂರ್ಣಚಂದ್ರ ಅಂತ, 32 ವರ್ಷ, ವೈದೇಹಿ ಆಸ್ಪತ್ರೆ, 3:45 ಅಣ್ಣ, 3:45. ನೀವು ಕಾರ್ಯಕ್ರಮ ಇಲ್ಲಿ ಮಾಡಿದ್ದು ಎಷ್ಟೊತ್ತಿಗೆ? ಅಷ್ಟೊತ್ತಿಗೆ ತೀರೋಗಿದ್ರ? 3:45 ಪೂರ್ಣಚಂದ್ರ ದೇಹಾಂತ್ಯ. 4:38 ದಿವ್ಯಾ, 13 ವರ್ಷ, ಮಗಳು, ಬೋರಿಂಗ್ ಆಸ್ಪತ್ರೆಯಲ್ಲಿ 4:38 ತೀರೋಗಿದ್ರು. 4. ಸಂಜೆ ಅನ್ನೋನ್, 35 ವರ್ಷ, 4:41. ಅನ್ನೋನ್, ಅದು 4 ಗಂಟೆ. ಇಷ್ಟರಲ್ಲಿ 4 ಜನ ತೀರೋಗಿದ್ರು. ನಿಮ್ಮ ಕಾರ್ಯಕ್ರಮ ಶುರುವಾಗಕ್ಕೆ ಮುಂಚೆ ತೀರೋಗಿದ್ರು. ಅಧ್ಯಕ್ಷರು ಹೇಳ್ದಂಗೆ ಎಂಟೈರ್ IAS, ಎಂಟೈರ್ IAS, ಎಂಟೈರ್ IPS, ಎಂಟೈರ್ ಮಿನಿಸ್ಟ್ರಿ ಗ್ಯಾಂಗ್, ಪಟಾಲಂ, ಮುಖ್ಯಮಂತ್ರಿ ಪಟಾಲಂ ಫೋಟೋ ಶೂಟಲ್ಲಿ ಬ್ಯುಸಿ ಇದ್ರು. ಅವ್ರ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕರೆಯೋದು, ಕೊಹ್ಲಿನಿಂಗ್ ಎಳೆಯೋದು, ಅವನ ಪಿಯನ ತಳ್ಳೋದು, ಕೊಹ್ಲಿ ಪಿಯನ ಫೋಟೋ ತೆಗೆಯೋದು. ಅವನ ಬಟ್ಟೆ ಒಂದು ಬಿಟ್ಟಿದ್ದಾರೆ ಕೊಹ್ಲಿದು, ಅರ್ಧಾಕ್ಲಿಲ್ಲ. ಕೊನೆಗೆ ಅವ್ನು ಬೇಜಾರು ಮಾಡ್ಕೊಂಡು ಓಡೋಗಿದ್ದಾರೆ ಅಲ್ಲಿಂದ. ಅಂದ್ರೆ ನೀವು ಎಲ್ಲಿ ಬ್ಯುಸಿ ಆಗಿದ್ರಿ? ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ರಿ. ಜನ ಎಲ್ಲ ಚಪ್ಪಲಿ ಬಿಸಾಕಿದ್ದಾರೆ ವಿಧಾನಸೌಧ ಹತ್ರ, ಕಲ್ಲು ಹೊಡೆದಿದ್ದಾರೆ. 1 ಲಕ್ಷ ಇದೆ, ಕಲ್ಲು ಹೊಡೆದಿದ್ದಾರೆ, ಚಪ್ಪಲಿ ಬಿಸಾಕಿದ್ದಾರೆ. ಪ್ಲೇಯರ್ಸ್ ಕಾಣ್ತಲ್ಲ, ನಿಮ್ಮನ್ನು ನೋಡಕ್ ಬಂದಿಲ್ಲ ನಾವು ಅಂತೇಳಿ, ಅಂತ ಕೆಟ್ಟ ವರ್ತನೆ. ಅಂದ್ರೆ ನಿಮ್ಮ ಫೋಟೋ ಶೂಟ್ಗೋಸ್ಕರ ಅಮಾಯಕವಾದಂಥ ರಾಜ್ಯದ ಭವಿಷ್ಯದ ನಿರ್ಮಾಣ ಮಾಡುವಂಥ ನಮ್ಮ ವಿದ್ಯಾರ್ಥಿಗಳನ್ನ ಬಲಿ ತೆಗೆದುಕೊಂಡಿದ್ದೀರ ನೀವು ಇವತ್ತು. ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿದೆ. ಸ್ವತಃ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮ ನೀವು ಇಲ್ಲಿ ಮಾಡಬೇಕಾದಾಗ ಅಲ್ಲೇ ರದ್ದು ಮಾಡಬೇಕಾಯ್ತು. ನಿಮ್ಗೇನಾದರೂ ಗೌರವ ಇದ್ದಿದ್ರೆ 4 ಜನ ತೀರ್ಕೊಂಡಾಗೆ ರದ್ದು ಮಾಡಬೇಕಾಯ್ತು. ಅವಾಗೂ ಮಾಡಲಿಲ್ಲ. ಕಾರ್ಯಕ್ರಮ ಆದಮೇಲೆ ಮುಖ್ಯಮಂತ್ರಿಗಳು ಎಲ್ಲೋದ್ರು ನಮಗೂ ಗೊತ್ತಿಲ್ಲ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದಿದ್ದು, ಆಸ್ಪತ್ರೆಗೆ ಬಂದಿದ್ದು 6:30ಗೆ, ಏನಪ್ಪ 6:30ನಾ? ಬಂದಿದ್ದು. ಎಲ್ಲೋದ್ರು ನಮಗೂ ಗೊತ್ತಿಲ್ಲ. 7:15 ಬಂದಿದ್ದು. ಆಯ್ತು, ಅವ್ರಿಗೆ ಟ್ರಾಫಿಕ್, ನಮಗೆ ಟ್ರಾಫಿಕ್ಕು, ಅವ್ರಿಗೆ ಯಾವ ಟ್ರಾಫಿಕ್ ಇದೆ? ಅಂದ್ರೆ ಒಟ್ಟಾರೆ ಈ ಘಟನೆಯ ನೇರ ಹೊಣೆಯನ್ನ ಸರ್ಕಾರ ವಹಿಸಬೇಕು. DC ತನಿಖೆಗೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಇದು ಹೈಕೋರ್ಟ್, ಈಗಾಗಲೇ ಅಧ್ಯಕ್ಷರು ಹೇಳಿದ ರೀತಿ, ಹೈಕೋರ್ಟಿನ ಚೀಫ್ ಜಸ್ಟಿಸ್, ಯಾಕೋ PL ಅವ್ರ ಮುಂದೆನೆ ಹೋಗ್ತಾ ಇದೆ ಈಗ, ಸಿಟ್ಟಿಂಗ್ ಹೈಕೋರ್ಟಿನ ಅವರು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರ ಸುರ್ಪದಿಯಲ್ಲಿ ಈ ಎಲ್ಲ ತನಿಖೆಗಳು ನಡಿಬೇಕು. ಇದಕ್ಕೊಂದು SIT ರಚನೆ ಮಾಡಬೇಕು. ಹಾಗೆ ಅವರ ಹೈಕೋರ್ಟಿನ ಆದೇಶಗಳ ಮೇಲೆ ಅದು ರಿಪೋರ್ಟ್ ಆಗಬೇಕು. ಮತ್ತು ಈ ರಿಪೋರ್ಟನ್ನು ಹೈಕೋರ್ಟ್ ಜಡ್ಜ್ಗೆ ಫೈಲ್ ಮಾಡಬೇಕು, ಸರ್ಕಾರಕ್ಕಲ್ಲ. ಅಲ್ಲಿ ಫೈಲ್ ಮಾಡಿ ಈ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ BJPಯ ಒಂದು ಸ್ಟ್ಯಾಂಡ್. ಇದೊಂದು ಅದ್ರ ಇದು ಅದನ್ನ ಹೇಳ್ತೀನಿ. ನಾವು ಸಾವಿನ ಮೇಲೆ ರಾಜಕಾರಣ ಮಾಡಬೇಡಿ ಅಂತ ನಾವು ಕಾಂಗ್ರೆಸ್ ಅವ್ರಿಗೂ ಹೇಳ್ತಾ ಇದ್ದೀವಿ. ನಾನು ಈಗಾಗಲೇ ಹೇಳಿದೆ, ಈ ಸಾವಿಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ತಾ ಇರೋದು. ನಾವು ಅನುಮತಿ ಕೊಟ್ಟವ್ರು ಯಾರು? ಕಾರ್ಯಕ್ರಮ ಮಾಡಿದವ್ರು ಯಾರು? ಈ ಸಾವಿಗೆ ತಪ್ಪಿತಸ್ಥರು ಯಾರು? ಯಾರಿಗಾದ್ರೂ ಶಿಕ್ಷೆ ಆಗ್ಬೇಕಲ್ಲ. ಇಲ್ಲ ಅಂದ್ರೆ ನಾವು ಯಾಕೆ ಇದನ್ನ ಜನಗಳ ಮುಂದೆ ಇಡ್ತಾ ಇದ್ದೀರಿ ಅಂದ್ರೆ, ಮುಂದೆ ಈ ತರದ ಘಟನೆ ಆಗ್ಬಾರ್ದು. ನೀವು ಹೇಳ್ತಾ ಇದ್ದೀರಾ ರಾಜಕಾರಣ ಮಾಡಬಾರ್ದು. ಇಲ್ಲ, ನೋ ರಾಜಕಾರಣ, ನೋ ಪಾಲಿಟಿಕ್ಸ್. ನಮಗೆ ಇಂಥ ಘಟನೆ ಈ ರಾಜ್ಯದಲ್ಲಿ ಮುಂದೆ ನಡಿಬಾರ್ದು. ಆ ದೃಷ್ಟಿಯಿಂದ ನಾನು ಈ ಹೊಣೆಯನ್ನ ನೇರವಾಗಿ ರಾಜ್ಯ ಸರ್ಕಾರನೇ, ಮುಖ್ಯಮಂತ್ರಿನೇ, ಉಪಮುಖ್ಯಮಂತ್ರಿನೇ ಹೊರಬೇಕು. ಯಾಕೆಂದ್ರೆ IPL ನಮ್ಮದಲ್ಲ ಅಂತ ಹೇಳಿದ್ದಾರೆ.
ಇವರು KCA ನಮ್ಮದಲ್ಲ ಅಂತ ಹೇಳಿದ್ದಾರೆ. ಇನ್ಯಾರ್ದು ಉಳಿದವ್ರು ಯಾರು? ತಂದೋರು ಯಾರು? ವಿಧಾನಸೌಧಕ್ಕೆ ಮತ್ತೆ KCA ಸ್ಟೇಡಿಯಂಗೆ ಈ ಕಾರ್ಯಕ್ರಮ ತಂದೋರು ಯಾರು?